ಜಪಾನಿನ ಒಂದು ಹಳೆ ಕಥೆಯ ಪ್ರಕಾರ ಡರ್ಟಿ ನರಿ ಇರ್ತಾ ಇತ್ತು. ಅದರ ಹೆಸರು ಬಂದ್ಬಿಟ್ಟು ಕಿಸ್ತೂನೆ ಅಂತ ಹೇಳಿ. ಅದು ಯಾವುದೇ ಒಂದು ಸಾಮಾನ್ಯ ನರಿ ಆಗ್ತಿರ್ಲಿಲ್ಲ. ಅದೇನಪ್ಪ ಅಂತಾರೆ ಒಂದು ಆತ್ಮ. ಅದು ಕೆಲವೊಮ್ಮೆ ಏನಪ್ಪ ಅಂತಾರೆ ತನ್ನ ರೂಪವನ್ನ ಚೇಂಜ್ ಮಾಡ್ತಾ ಇರುತ್ತೆ. ಕೆಲವೊಮ್ಮೆ ಏನಪ್ಪ ಅಂತಾರೆ ಮಗು ತರ ಚೇಂಜ್ ಆಗುತ್ತೆ. ಕೆಲವೊಮ್ಮೆ ಏನಪ್ಪ ಅಂತಾರೆ ನಿಮ್ಮ ನಂಬಿಕಸ್ಥ ಸ್ನೇಹಿತನಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಏನಪ್ಪ ಅಂತಾರೆ ಸುಂದರ ಲೇಡಿ ತರ ಚೇಂಜ್ ಆಗ್ತಾ ಇರುತ್ತೆ ಆ ನರಿ ಇಷ್ಟೊಂದೆಲ್ಲ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಒನ್ ಟೈಮ್ ನಂಬಿಕೆ ಬಂದಾದ್ಮೇಲೆ ಆ ಒಂದು ನರಿ ಮೇಲೆ ನಿಮಗೆ ಅದೇನಪ್ಪ ಅಂತಾರೆ ನಿಜವಾದ ಆತ್ಮದ ರೂಪವನ್ನು ನಿಮಗೆ ತೋರಿಸ್ಬಿಡುತ್ತೆ. ಇದು ಯಾವುದೇ ಒಂದು ಜಪಾನಿನ ಹಳೆ ಕತೆ ಅಲ್ಲ. ಪ್ರಪಂಚದ ಅತ್ಯಂತ ಹಳೆಯ ಪುರಾತನ ಕಾಲದ ಕಥೆಗಳಲ್ಲಾಗಿರ್ಬೋದು ಅಥವಾ ಪ್ರಪಂಚದ ಅತ್ಯಂತ ಸಂಸ್ಕೃತಿಗಳಲ್ಲಾಗಿರ್ಬೋದು ನರಿಯನ್ನಪ್ಪ ಅಂತೇಳಿ ಒಂದು ದುಷ್ಕರ್ಮಿ ಅಂತೇಳಿ ತೋರಿಸ್ತಾ ಇರ್ತಾರೆ. ಅಂದರೆ ಒಂದು ಮೋಸಗಾರ ಅಂತ ಹೇಳಿ. ಜಪಾನಿನ ಜನ ಈ ನರಿಗೆ ಎಷ್ಟು ಹೆದರ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಜನರು ಇದಕ್ಕೋಸ್ಕರ ಒಂದು ದೇವಸ್ಥಾನನೇ ಕಟ್ಬಿಟ್ಟಿದ್ರಂತೆ. ಎಕ್ಸಾಂಪಲ್ ಆಗೇನಪ್ಪ ಅಂತಾರೆ 8ನೇ ಶತಮಾನದ ಒಂದು ಹಳೆಯ ಪುಸ್ತಕ ಇದೆ. ಆ ಪುಸ್ತಕದ ನೇಮ್ ಬಂದ್ಬಿಟ್ಟು ಲೈಫ್ ಆಫ್ ಲಿಯೋಬಾ ಅಂತ ಹೇಳಿ. ಈ ಒಂದು ಪುಸ್ತಕದ ಪ್ರಕಾರ ಚರ್ಚ್ನ ನನ್ನನ್ನೋಳೇನಪ್ಪ ಅಂತೇಳಿ ಒಂದು ದಿವಸ ಏನಪ್ಪ ಅಂತಾರೆ ಆ ಚರ್ಚ್ನ ಡೋರ್ ತೆಗಲಿಕ್ಕೆ ಹೋಗಿರ್ತಾರೆ. ಆ ಚರ್ಚ್ನ ಡೋರ್ ತೆಗಿಯೋಕ್ಕಿಂತ ಮುಂಚೆ ಏನಪ್ಪ ಅಂತಾರೆ ಅಚಾನಕ್ ಆಗಿ ಏನಪ್ಪ ಅಂತಾರೆ ಆ ಒಂದು ಕೀಲಿ ಕಳೆದು ಬಿಡುತ್ತೆ. ಆ ಕೀಲಿ ಕಳೆದನ್ನ ಹುಡುಕ್ತಾ ಇರ್ತಾರೆ. ಹಾಗಾದ್ರೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲೇ ಚರ್ಚ್ ಮುಂದೆನೇ ಏನಪ್ಪ ಅಂತಾರೆ ಒಂದು ನರಿ ಮಕ್ಕೊಂದಿರುತ್ತೆ. ಅಂದ್ರೆ ಅದು ಸತ್ತು ಬಿದ್ದಿರುತ್ತೆ. ಆ ಒಂದು ಸತ್ತು ಬಿದ್ದಿರೋ ನದಿಯಲ್ಲಿ ಏನಪ್ಪ ಅಂತಾರೆ ಆ ಒಂದು ನರಿಯ ಬಾಯಲ್ಲಿ ಆ ಕೀಲಿ ಇರುತ್ತೆ. ನೀವು ಥಿಂಕ್ ಮಾಡ್ತಾ ಇರ್ಬೋದು ಏನಪ್ಪ ಅಂತಾರೆ ಆ ನರಿಯಲ್ಲಿ ಆತ್ಮ ಇದೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಯಾವುದೋ ಒಂದು ದೆವ್ವದ ಕತೆ ಅನ್ಸ್ಬಿಡುತ್ತೆ ಆ ಒಂದು ಚರ್ಚ್ನ ನನ್ಗಳಿಗೆ. ಆದರೆ ಆ ನರಿ ಏನಪ್ಪ ಅಂತಾರೆ ಒಂದು ದೆವ್ವದ ರೂಪದಲ್ಲಿ ಬಂದು ಆ ಕೀಲಿಗಳನ್ನ ಬಚ್ಚಿ ತಗೊಂಡೋಗಿದೆ ಅಂತೇಳಿ ಅನ್ಕೊಂಡ್ಬಿಡ್ತಾರೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಟಂಬ್ಲೈನ್ ನೋಡಿದರೆ ಡೋರಾ ಬಗ್ಗೆ ಇದೆ, ಆದರೆ ಇವರೇನಪ್ಪ ಒಂದು ನರಿ ಕತೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಿಜವಾಗ್ಲೂ ಇಲ್ಲ ಗಾಯ್ಸ್. ಏನಪ್ಪ ಅಂತಾರೆ ಈ ನರಿಗೂ ಮತ್ತೆ ಡೋರಾಗೆ ಏನಪ್ಪ ಅಂತಾರೆ ಒಂದು ಕನೆಕ್ಷನ್ ಇದೆ. ಏಕಂದ್ರೆ ಡೋರಾ ಅನ್ನೋದು ನಿಮ್ಗೆಲ್ಲ ಅನ್ಸಿರ್ಬೋದು ಅದೇನಪ್ಪ ಅಂತಾರೆ ಇನ್ನೋಸೆಂಟ್ ಕಾರ್ಟೂನ್ ಅಂತ ಹೇಳಿ. ಆದ್ರೆ ಈ ಡೋರಾ ಹಿಂದ್ಗಡೆ ಏನಪ್ಪ ಅಂತಾರೆ ಒಂದು ಆತ್ಮ ಇದೆ. ಅದ್ರ ಹಿಂದೆ ಏನಪ್ಪ ಅಂತಾರೆ ಒಂದು ನರಿ ಮತ್ತೆ ನರಿ ಹಿಂದ್ಗಡೆ ಒಂದು ಭಯಾನಕ ಆತ್ಮ ಅಡಗಿ ಕುಂತಿದೆ. ಡೋರಾ ಅನ್ನೋದು ನಿಜವಾಗ್ಲೂ ಪೇಪಲ್ ಶೇಪ್ ನ ಒಂದು ಕಾರ್ಟೂನ. ನೀವು ಡೋರಾ ಕಾರ್ಟೂನ್ ನೋಡ್ತಾ ಇದ್ರಲ್ಲ ಅದ್ರಲ್ಲಿ ಬರೋ ಒಂದು ಸ್ವೈಪರ್, ಈ ಒಂದು ಸ್ವೈಪರ್ ಬರೀ ಕಾರ್ಟೂನ್ ಒಂದು ಭಾಗ ಫಾಕ್ಸ್ ಅಲ್ಲ, ಅಥವಾ ಅವನೇನು ಒಬ್ಬ ಡಿಮನ್. ಗಾಯ್ಸ್ ಏನಪ್ಪಾ ಅಂತಾರೆ ಈ ಒಂದು ಡೋರಾ ಕಾರ್ಟೂನ್ ನೀವೆಲ್ಲ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಸಣ್ಣ ಹುಡುಗರಿದ್ದಾಗೆಲ್ಲ. ಅವಾಗ ಏನಪ್ಪ ಅಂತಾರೆ ಡೋರಾದಲ್ಲಿ ಬರುವಂತ ಈ ಒಂದು ಡೋರಾ ಹುಡುಗಿ ಆಗಿರ್ಬೋದು ಮತ್ತೆ ಅವ್ರ ಜೊತೆ ಬರುವಂತ ಫಾಕ್ಸ್ ಆಗಿರ್ಬೋದು. ಸಣ್ಣರಿದ್ದಾಗ ನೋಡ್ತಾ ಇರ್ಬೋದು ಟಿವಿಯಲ್ಲಿ ಏನಪ್ಪ ಅಂತಾರೆ ಡೋರಾ ಅನ್ನೋ ಒಂದು ಕಾರ್ಟೂನ್ ಬರ್ತಾ ಇತ್ತು. ಅದರಲ್ಲಿ ಡೋರಾ ಅನ್ನೋ ಹುಡುಗಿ ಹಾಗೂ ಆ ಸಣ್ಣದ ಒಂದು ಮಂಗ ಇರ್ತಿತ್ತು ಜೊತೆಲಿ. ಆಮೇಲೆ ಫಾಕ್ಸ್ ಅನ್ನೋ ಒಂದು ನರಿ ಸಮೇತನೂ ಇರ್ತಿತ್ತು. ಈ ಒಂದು ಕಾರ್ಟೂನಲ್ಲಿ ಏನಪ್ಪ ಅಂತೇಳಿ ನಿಮಗೆ ಟಾಸ್ಕು ಆ ಹುಡುಗಿ ಸಣ್ಣ ಹುಡುಗಿ ಏನಪ್ಪ ಅಂತಾರೆ ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ಏನಪ್ಪ ಅಂತಾರೆ ನಿಮಗೆ ಟಿವಿ ಮುಂದೆ ನಿಂತ್ಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ಆಗ್ತಾಳೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಏನಪ್ಪ ಅಂತಾರೆ ಅವಳೇ ಸುಮ್ಮನಾಗ್ತಾಳೆ. ಅವಳು ಕಣ್ಣು 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಸತತವಾಗಿ ಏನಪ್ಪ ಅಂತಾರೆ 5 ಸೆಕೆಂಡ್ ಆಗೋ ಟೈಮ್ಗೂ ನಿಮಗೆ ಟೈಮ್ ಕೊಡ್ತಾಳೆ. ಅವಳೇನಪ್ಪ ಅಂತಾರೆ ಆ ಟೈಮ್ ಕೊಡೋದು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂತಾರೆ ಆನ್ಸರ್ ಬರಲಿ ಅಂತ ಹೇಳಿ. ಇವತ್ತು ನಾವು ನೋಡ್ತಕ್ಕಂಥ ಕತೆ ಬಂದ್ಬಿಟ್ಟು ಡೋರಾ ದ ಎಕ್ಸ್ಪ್ಲೋರರ್ ಅಂತ ಹೇಳಿ. ಅಂದ್ರೆ ಈ ಡೋರಾ ಹಿಂದ್ಗಡೆ ಇರುವಂತ ಒಂದು ಡೇಂಜರಸ್ ಸ್ಟೋರಿ ಏನು ಮತ್ತೆ ಇದರಲ್ಲಿ ಬರುವಂತ ಆ ನರಿಯ ಆಟ ಏನು ಅಂತ ಹೇಳಿ. ಬನ್ನಿ ಗಾಯ್ಸ್ ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಈ ಸ್ಟೋರಿ ಬಂದ್ಬಿಟ್ಟು ದ ಡೋರಾ ಎಕ್ಸ್ಪ್ಲೋರರ್ ಅಂತೇಳಿ ಒಂದು ಕಾರ್ಟೂನ್ ಬರ್ತಾ ಇತ್ತಿತ್ತು. ಈ ಒಂದು ಕಾರ್ಟೂನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಡೋರಾ ಮತ್ತೇನಪ್ಪ ಅಂತಾರೆ ಬೂಟ್ಸ್ ಅನ್ನೋ ಒಂದು ಫ್ರೆಂಡ್ಸ್ ಜೊತೆಗೆ ಏನಪ್ಪ ಅಂತಾರೆ ಸುತ್ತರಿಕೆ ಟ್ರಿಪ್ನ ಹೋಗ್ತಾ ಇರ್ತಿದ್ಲು. ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇರ್ತಾ ಇತ್ತು. ಆ ಬ್ಯಾಗಲ್ಲಿ ಏನಪ್ಪ ಅಂತಾರೆ ಒಂದು ಮ್ಯಾಪ್ ಅನ್ನ ನೋಡ್ತಾ ಇರ್ತಿತ್ತು. ಮತ್ತೆ ಆ ಒಂದು ಮ್ಯಾಪ್ ಅವಳಿಗೆ ಎಲ್ಲಿ ಹೋಗ್ಬೇಕಂತೇಳಿ ದಾರಿ ತೋರಿಸ್ತಾ ಇರ್ತಿತ್ತು. ಮತ್ತೆ ಇವಳನ್ನ ತಡೆಯೋದಕ್ಕೆ ಒಂದು ಫಾಕ್ಸ್ ಬರ್ತಾ ಇತ್ತು. ಅದ್ರ ಹೆಸರು ಬಂದ್ಬಿಟ್ಟು ಸ್ವೈಪರ್ ಅಂತ ಹೇಳಿ. ನಾವು ಸಣ್ಣರಿದ್ದಾಗ ಏನಪ್ಪ ಅಂತಾರೆ ಈ ಒಂದು ಕಾರ್ಟೂನ್ ಏನಪ್ಪ ಅಂತಾರೆ ಒಂದು ಕಾಮಿಡಿ ವಿಷಯ ಅಂತ ತಗೊಂಡು ನೋಡ್ತಾ ಇರ್ತಿದ್ವಿ. ಈ ಶೋ ನಡೀತಾ ಇರ್ತಿದ್ದೇನಪ್ಪ ಅಂತಾರೆ ಒಂದು ಡೇಂಜರಸ್ ಸೈತಾನನ ಬಗ್ಗೆ. ಒಬ್ಬ ಪೇಷಂಟ್ ಆಗಿ ಮಲಗಿರುವ ಒಂದು ಹುಡುಗಿ ಜೊತೆ
ಕಾರ್ಟೂನ್ ಯಾರೆಲ್ಲ ನೋಡ್ತಿದ್ರು ಆ ಮಕ್ಕಳ ಮೇಲೆ ಈ ಒಂದು ಪರಿಣಾಮ ಬಿದ್ದಿರುತ್ತೆ. ಹಾಗಾದ್ರೆ ಒಂದೊಂದಾಗೆ ನೋಡೋಣ, ಯಾರು ಆ ಒಂದು ಮೂಮೆಂಟ್ ನ ನೋಡಿಲ್ಲ ಮತ್ತೆ ಕೆಲವೊಂದು ವಿಷಯಗಳನ್ನ, ಮಾಮೂಲಿ ವಿಷಯಗಳನ್ನ ಯಾರ್ಯಾರು ಬಿಟ್ಟಿದ್ದಾರೆ ಅದನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೀವು ಡೋರಾ ಕಾರ್ಟೂನ್ ನ ನೋಡ್ತಿರ್ಬೇಕಾದ್ರೆ ನೋಡಬಹುದು, ಡೋರಾ ಏನಾದ್ರೂ ಮಾಡ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವಳು ಪ್ರತಿಯೊಂದು ವಿಷಯ ಸಮೇತ ಏನಪ್ಪಾ ಅಂತಾರೆ ಆ ಒಂದು ಮ್ಯಾಪಿಗೆ ತಿಳಿಸ್ತಾ ಇರ್ತಾಳೆ. ಅವಳು ಹಾಕೊಂಡ್ಬರೋ ಬ್ಯಾಗ್ ಆಗಿರ್ಬೋದು, ಆ ಒಂದು ಮ್ಯಾಪ್ ಆಗಿರ್ಬೋದು, ಮತ್ತೆ ಅವಳ ಜೊತೆ ಇರುವಂಥ ಫ್ರೆಂಡ್ಸ್ ಬೂಟ್ಸ್ ಆಗಿರ್ಬೋದು, ಇವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಮಾತಾಡ್ತಾ ಇರ್ತಾರೆ. ಮತ್ತೆ ಇವಾಗಲೂ ಸಮೇತ ಏನಪ್ಪ ಅಂತಾರೆ ಇವೆಲ್ಲ ಜೀವಂತವಾಗಿದ್ವ ಆಗಿನ ಕಾಲದಲ್ಲಿ, ಇವನ್ನೆಲ್ಲ ಯಾವ ರೀತಿ ಎಲ್ಲ ಇದಕ್ಕೆ ಶಕ್ತಿ ಬರ್ತಾ ಇತ್ತು, ಇವು ಯಾವ ರೀತಿ ಎಲ್ಲ ಮಾತಾಡ್ತಿದ್ವು, ಏನಾದರೂ ಡೋರಾ ಇದಕ್ಕೆಲ್ಲ ಏನಪ್ಪ ಅಂತಾರೆ ಒಂದು ಜಾದೂನ ಮಾಡಿ ಇದಕ್ಕೆಲ್ಲ ಪ್ರಾಣ ಕೊಡ್ತಾ ಇದ್ಲ, ಇದ್ರ ಬಗ್ಗೆ ಕೆಲವೊಂದಿಷ್ಟು ಸ್ಟಡಿಗಳು ನಿಮಗೆ ಸಿಗ್ಬೋದು. ಏಕಪ್ಪ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಹುಡುಗಿ ಇದು ಜಾದೂ ಮಾಡಿ ಇದಕ್ಕೆಲ್ಲ ಒಂದು ಜೀವನ ತುಂಬ್ತಾ ಇದ್ಲ, ಆದ್ರೆ ಅವಳ ಹತ್ರ ಅಂತ ಒಂದು ಪವರ್ಫುಲ್ ಶಕ್ತಿ ಏನಿತ್ತು? ಹಾಗಾದ್ರೆ ಈ ಡೋರಾ ಅವಕ್ಕೆಲ್ಲ ಜೀವ ಕೊಡ್ಬೇಕಂತ ಹೇಳಿದ್ರೆ ಯಾರನ್ನ ಯೂಸ್ ಮಾಡ್ಕೊಂತಿದ್ಲು? ಅದು ಏನಪ್ಪ ಅಂತ ಹೇಳಿದ್ರೆ ಬೇರೆ ಒಂದು ಥಿಯರಿ ಹೇಳೋ ಪ್ರಕಾರ, ನಾವು ಮನೆಯಲ್ಲಿ ಕುಂತು ನೋಡ್ತಾ ಇರ್ತೀವಲ್ಲ, ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡ ಮಕ್ಕಳಾಗಿರ್ಬೋದು, ಅವರ ಒಂದು ಸಣ್ಣ ಒಂದು ಧ್ವನಿ ಮುಖಾಂತರ ಏನಪ್ಪ ಅಂತಾರೆ ಅದರಿಂದ ಅವಕ್ಕೆಲ್ಲ ಒಂದು ಜೀವನ ಕೊಡ್ತಾ ಇದ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆನೆಸ್ಕೊಡಿ, ನಾನು ಏನಪ್ಪ ಅಂತಾರೆ ಆ ಒಂದು ಕಾರ್ಟೂನ್ ನಲ್ಲಿ ಬರೋ ರೀತಿಯಲ್ಲಿ ಹೇಳ್ತಾ ಇರ್ತೀನಿ. ಡೋರಾ ಏನಪ್ಪ ಅಂತಾರೆ ಮೊದಲಿಗೆ ಬಂದು ನಿಮಗೆ ಕೇಳೋದೇನಪ್ಪ ಅಂತಾರೆ ಒಂದು ಸಾಂಗ್ ನ ಹೇಳ್ತಾಳೆ, ಬ್ಯಾಗ್ 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 ಅಂತ ಹೇಳಿ. ಆಮೇಲೆ ಅವಳೇನಪ್ಪ ಅಂತಾರೆ ಟರ್ನ್ ಆಗಿ ನಿಮ್ಮ ಮಖನ ನೋಡ್ತಾಳೆ. ಅವಾಗ ನೀವೇನಪ್ಪ ಅಂತಾರೆ ಕುಂತು ಕಾರ್ಟೂನ್ ನೋಡ್ಬೇಕಾದ್ರೆ ನೀವೇನಾದ್ರೂ ರೀಪ್ಲೇ ಬ್ಯಾಗ್ ಬ್ಯಾಗ್ ಅಂದ್ರೆ ಆವಾಗ ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿ ಆ ಒಂದು ಬ್ಯಾಗಿಗೆ ಜೀವ ಬಂದ್ಬಿಡುತ್ತೆ. ಅವಾಗ ಅವಳು ಪಠಿಸ್ತಾ ಇರುವಂತ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಾವೇನಾದ್ರೂ ಕಾರ್ಟೂನ್ ನೋಡ್ಬೇಕಾದ್ರೆ ಅವಳು ಈ ರೀತಿ ಏನಪ್ಪಾ ಅಂತಾರೆ ಶಕ್ತಿನ ತಗೊಂಡು ಅದಕ್ಕೆಲ್ಲ ಜೀವ ತುಂಬ್ತಾ ಇರ್ತಿದ್ಲು. ನಾವು ಯಾವಾಗ ಅವಳ ಕ್ವಶನ್ಗೆ ಆನ್ಸರ್ ರೀಪ್ಲೇ ಕೊಡ್ತಿದ್ವು ಅವಾಗೆ. ಹಾಗಾದ್ರೆ ಅನ್ಕೊಳ್ಳಿ ಡೋರಾ ಬಂದ್ಬಿಟ್ಟು ಯಾವುದೋ ಒಂದು ಗೊಂಬೆ ಅನ್ಕೊಳ್ಳಿ, ಆದ್ರೆ ಅವಳು ಏಕೆ ನಮ್ಮನ್ನ ಒಂದು ಪ್ರಶ್ನೆಗಳನ್ನ ಕೇಳ್ತಾಳೆ? ಆ ಒಂದು ಕ್ವಶನ್ ಕೇಳಾದ್ಮೇಲೆ ಅವಳು ಏಕೆ ಸ್ವಲ್ಪ ಏನಪ್ಪಾ ಅಂತಾರೆ ಲೆಂತಿ ಪಾಸ್ನ ಕೊಡ್ತಾಳೆ? ಇದ್ರ ಬಗ್ಗೆ ಏನಪ್ಪಾ ಅಂತಾರೆ ಒಂದು ಥಿಯರಿ ಇದೆ. ಆ ಥಿಯರಿ ಏನಪ್ಪಾ ಅಂತಾರೆ ದೊಡ್ಡ ಒಂದು ಬಹಳ ವೈರಲ್ ಆಗಿರೋ ಒಂದು ಥಿಯರಿನೇ ಇದೆ. ನೀವು ಈ ಕಾರ್ಟೂನ್ ನೋಡ್ಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಅಂದ್ಕೋಬಹುದು ಅವಳು ಕ್ವಶನ್ಸ್ ಕೇಳ್ತಾಳೆ ಮತ್ತೆ ಆನ್ಸರ್ಸ್ ಅವಳೇ ಹೇಳ್ತಾಳೆ. ಆದ್ರೆ ಕ್ವಶನ್ಸ್ ನಾನು ನಿಮ್ಗೆ ಹೇಗೆ ಕೇಳ್ತಾರೆ ಅಂತ ನೀವು ಯಾವಾಗಾದ್ರೂ ಅನ್ಕೊಂಡಿದ್ದೀರಾ? ಏಕಪ್ಪ ಅಂತ ಹೇಳಿದ್ರೆ ಆ ಒಂದು ಡೋರಾಗೆ ಅವಳಿಗೆ ಒಂದು ಭೀಕರ ಆದಂತಹ ಒಂದು ಕಾಯಿಲೆ ಇರುತ್ತೆ. ಅವಳಿಗೆ ಯಾವುದೇ ಒಂದು ವಸ್ತು ನೋಡಿದ ತಕ್ಷಣ ಅಥವಾ ಯಾವುದೇ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅವಳಿಗೆ ಇಮಿಡಿಯೇಟ್ ಆಗಿ ಮರ್ತೋಗ್ಬಿಡುತ್ತೆ. ಗಾಯ್ಸ್, ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅದಕ್ಕಾಗಿಯೇ ಅವಳಿಗೆ ಮೆಮೊರಿ ಲಾಸ್ ಇರೋಕ್ಕೆಂತಾನೆ ಅವಳು ಹೋಗಿದ ಕಡೆನೆ ಆಗ್ಲೆಲ್ಲ ಹೋಗ್ತಿರ್ತಾಳೆ, ಮತ್ತೆ ನೋಡಿದ ಜಾಗನೇ ಪದೇ ಪದೇ ನೋಡ್ತಾಳೆ, ಮತ್ತೆ ಅದನ್ನೇ ಅಡ್ವೆಂಚರ್ ಮಾಡ್ತಾ ಇರ್ತಾಳೆ. ಅವಳಿಗೆ ಈಗ ಹೊಸದೇನಾದ್ರು ಮಾಡ್ಬೇಕಂತ ಹೇಳಿ ಮುಂದೆ ಸಾಕ್ತಿರ್ತಾಳೆ, ಆದ್ರೆ ಅವಳಿಗೆ ಹಿಂದೆ ಇರೋದೆಲ್ಲ ಯಾವುದು ಸಮೇತ ಅವಳಿಗೆ ನೆನಪದಿರೋದಿಲ್ಲ. ಹಾಗಾಗಿ ನಮ್ಗೆ ಕ್ವಶನ್ಸ್ ನ ಮಾಡ್ತಾ ಇರ್ತಾಳೆ. ನೀವು ಅನ್ಕೊಂಡಿರ್ಬೋದು ನೀವೇನಾದ್ರೂ ಕಾರ್ಟೂನ್ ನೋಡಬೇಕಾದ್ರೆ ಅವಳು ನಿಮ್ಗೆ ಕ್ವಶನ್ಸ್ಗಳನ್ನ ಆಗ್ತಾ ಇರ್ತಾಳೆ. ಅವು ಏನಪ್ಪಾ ಅಂತಾರೆ ದೊಡ್ಡ ದೊಡ್ಡ ಕ್ವಶನ್ಸ್ಗಳಾಗಿರ್ತವೆ, ಅಂದ್ರೆ ಬಿಗ್ ಪ್ರಾಬ್ಲಮ್ಸ್ ಆಗಿರ್ತವೆ. ನೀವು ಅದನ್ನ ಆನ್ಸರ್ ಮಾಡೋ ಗ್ಯಾಪಲ್ಲಿ ಅವಳ ಬ್ರೈನ್ ಏನಪ್ಪಾ ಅಂತಾರೆ ಕೆಲಸ ಮಾಡ್ತಾ ಇರುತ್ತೆ. ಆ ಒಂದು ಪ್ರೋಸೆಸ್ ಅಲ್ಲಿ ಅವಳ ಮೈದೂಳು ಏನಪ್ಪಾ ಅಂತಾರೆ ವರ್ಕ್ ಮಾಡ್ತಾ ಇರುತ್ತೆ. ಈಗಾಗಲೇ ನಿಮಗೆ ಒಂದು ಡೋರಾ ಕ್ಯಾರೆಕ್ಟರ್ ಮೇಲೆ ಒಂದು ಸ್ವಲ್ಪ ಭಯ ಹುಟ್ಟಿರ್ಬೋದು. ಸ್ವಲ್ಪ ಸಮಯ ಕೊಡಿ. ಯಾಕಪ್ಪ ಅಂತ ಹೇಳಿದ್ರೆ ನಾನಿನ್ನು ಡೋರಾದ ಡೇಂಜರಸ್ ಸ್ಟೋರಿ ಇನ್ನೊಂದು ಥಿಯರಿ ಇದೆ. ಆ ಒಂದು ಥಿಯರಿಯಲ್ಲಿ ನಿಮಗೆ ಬರುವಂತ ವಿಷಯ ನಾನಿನ್ನು ನಿಮಗೆ ಹೇಳೇ ಇಲ್ಲ. ಬನ್ನಿ ಆ ಒಂದು ಥಿಯರಿನ ನೋಡ್ಕೊಂಡ್ ಬರೋಣ. ಈ ಥಿಯರಿ ಏನಪ್ಪಾ ಅಂತಾರೆ ಡೋರಾಗೆ ಸಂಬಂಧಪಟ್ಟ ಬಹಳ ವೈರಲ್ ಆಗಿರೋ ಥಿಯರಿ ಅಂತಾನೆ ಹೇಳ್ಬೋದು. ಅಕಾರ್ಡಿಂಗ್ ಟು ದಿಸ್ ಥಿಯರಿ ಏನಪ್ಪಾ ಅಂತ ಹೇಳಿದ್ರೆ ಡೋರಾ ಅನ್ನೋದು ಇವಳು ಏನಪ್ಪಾ ಅಂತಾರೆ ಕೋಮಾಗೆ ಹೋಗಿರ್ತಾಳೆ. ಆ ಹುಡುಗಿಯ ಒಂದು ಇಮ್ಯಾಜಿನೇಷನ್ ಅಲ್ಲಿ ಬರೋ ಅಂತ ಕಾರ್ಟೂನೇ ಈ ಒಂದು ಡೋರಾ ಆಗಿರುತ್ತೆ. ಈ ಡೋರಾ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕೋಮಾಗೆ ಹೇಗೆ ಹೋದ್ಲು ಅಂತೇಳಿ ಅದಕ್ಕೂ ಸಮೇತ ಇನ್ನೊಂದು ಥಿಯರಿ ಇದೆ. ಈ ಒಂದು ಡೋರಾ ಏನಪ್ಪಾ ಅಂತ ಹೇಳಿದ್ರೆ ಏಕೆ ಕೋಮಕ್ಕೆ ಹೋದ್ಲು ಅದಕ್ಕೆ ಏನಪ್ಪಾ ಅಂದ್ರೆ ಸಪರೇಟ್ ಆಗಿರೋ ಒಂದು ಥಿಯರಿ. ಅಕಾರ್ಡಿಂಗ್ ಟು ಆ ಥಿಯರಿ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಡೋರಾ ಒಂದಿನ ಏನಪ್ಪಾ ಅಂತಾರೆ ಮನೆಯೊಳಗೆ ನಾರ್ಮಲ್ ಆಗಿ ಓದ್ಕೊಂತ ಕುಂತಿರ್ತಾಳೆ. ಅವಳು ಓದ್ಕೊಂತ ಕುಂತಿರ್ಬೇಕಾದ್ರೆ ಏನಪ್ಪಾ ಅಂತಾರೆ ಅಚಾನಕ್ ಆಗಿ ಡೋರ್ನ ಗ್ಯಾಪ್ ಓಪನ್ ಮಾಡಿ ಏನಪ್ಪಾ ಅಂತಾರೆ ಕಳ್ಳರು ಬಂದ್ಬಿಡ್ತಾರೆ. ಕಳ್ಳರು ಏನಪ್ಪಾ ಅಂತ ಹೇಳಿದ್ರೆ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಾರೆ ಚೆಲ್ಲಾಪಿಲಿ ಆಗಿ ಗದ್ದಲಕ್ಕೆ ಗೀಡಾಗಿ ಏನಪ್ಪಾ ಅಂತಾರೆ ಈ ಒಂದು ಡೋರಾ ಕೋಮಾಗೆ ಹೋಗ್ಬಿಡ್ತಾಳೆ. ಗಾಯ್ಸ್, ಈಗೇನಪ್ಪಾ ಅಂತಾರೆ ಈ ಒಂದು ಸ್ಟೋರಿಲಿ ಆ ಒಂದು ಡೋರಾ ಕೋಮಾಗೆ ಹೋಗಿರ್ತಾಳಲ್ಲ
ಆ ಒಂದು ಕೋಮಕ್ಕೆ ಹೋಗಿರ್ಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ನಡೆದಿದಲ್ಲ ಈ ಒಂದು ಮನೆಯಲ್ಲಿ ಅವಳಿಗೆ ಏನಪ್ಪಾ ಅಂತಾರೆ ಕಳ್ಳರು ಅಟ್ಯಾಕ್ ನ ಮಾಡ್ತಾಳೆ. ಇವಳ ಇಮ್ಯಾಜಿನೇಷನ್ ಏನಪ್ಪಾ ಅಂತಾರೆ ನೀವು ಅನ್ಕೋಬಹುದು, ಈಗ ಅಲ್ಲಿ ನರಿ ಬಂದಿದೆ ಆ ಒಂದು ಕಾರ್ಟೂನ್ ನಲ್ಲಿ. ಆ ನರಿ ಯಾರಪ್ಪ ಅಂತಂದ್ರೆ ಈ ಮನೆಗೆ ಅಟ್ಯಾಕ್ ಆಗಿರುತ್ತಲ್ಲ ಇವಳ ಮೇಲೆ ಏನಪ್ಪಾ ಅಂತಾರೆ ಆ ಕಳ್ಳರು ಇದರಲ್ಲಿ ನರಿ ಇದ್ದಂಗೆ. ಆಮೇಲೆ ಡೋರಾ ಏನಪ್ಪಾ ಅಂತಾರೆ ಅಟ್ಯಾಕ್ ಆಗಿರೋ ಒಬ್ಬ ಹುಡುಗಿ. ನೀವೀಗ ಕಾರ್ಟೂನ್ ನೋಡ್ಬೇಕಾದ್ರೆ ಏನಪ್ಪಾ ಅಂತಾರೆ ಪ್ರತಿ ಒಂದು ಗ್ಯಾಪ್ ಅಲ್ಲಿ ಆಗಿರ್ಬೋದು, ಆ ಹುಡುಗಿ ಪ್ರತಿ ಒಂದು ಸ್ಥಳಕ್ಕೆ ಹೋಗುವಾಗ ಆಗಿರ್ಬೋದು, ಅಲ್ಲಿ ಆ ಒಂದು ಫಾಕ್ಸ್ ಬಂದೇ ಬರುತ್ತೆ. ಆ ಒಂದು ಫಾಕ್ಸ್ ಯಾರಪ್ಪ ಅಂತಾರೆ ಕಳ್ಳರಾಗಿರ್ತಾರೆ. ಹಾಗಾಗಿ ಅವಳು ಕೋಮಕ್ಕೆ ಹೋಗೋ ಸಂದರ್ಭದಲ್ಲಿ ಅವರ ಇಮ್ಯಾಜಿನೇಷನ್ ಪ್ರಕಾರ ಈ ಒಂದು ನರಿ ಏನಪ್ಪಾ ಅಂತಾರೆ ಕಳ್ಳರು ಅಂತ ಅರ್ಥ. ಅಕಾರ್ಡಿಂಗ್ ಟು ಥಿಯರಿ ಏನಪ್ಪಾ ಅಂತಾರೆ ಅವಳು ಕೋಮಕ್ಕೆ ಹೋಗಕ್ಕಿನ ಮುಂಚೆ ಏನಪ್ಪಾ ಅಂತಾರೆ 5 ಸೆಕೆಂಡ್ ಅಲ್ಲಿ ಈ ಒಂದು ಅಟ್ಯಾಕ್ ನಡೆದಿರುತ್ತೆ. ಹಾಗಾಗಿ ಏನಪ್ಪಾ ಅಂತಾರೆ ಅವಳ ಲಾಸ್ಟ್ ಇಮ್ಯಾಜಿನೇಷನ್ ಬಂದ್ಬಿಟ್ಟು ಏನಪ್ಪಾ ಅಂತಾರೆ ಈ ಒಂದು ನರಿ ಆಗಿರುತ್ತೆ. ನರಿ ಏನಪ್ಪಾ ಅಂತಾರೆ ಆ ಒಂದು ಕಳ್ಳರು. ಈಗೇನಪ್ಪಾ ಅಂತಾರೆ ಡೋರಾ ಬೆಡ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಅವಳು ಏನಪ್ಪಾ ಅಂತಾರೆ ಡೇಂಜರಸ್ ಕ್ರಿಟಿಕಲ್ ಇರ್ತಾರೆ. ಕೋಮೆಯಿಂದ ಬರೋ ಅಂತ ಪರಿಸ್ಥಿತಿಯಲ್ಲಿ ಒಂದು 5% ಸಮೇತ ಇರೋದಿಲ್ಲ. ಅವಳ ಮೆದ್ಲಲ್ಲಿರುವಂತ ವೆಂಟಿಲೇಟರ್ ಏನಪ್ಪಾ ಅಂತಾರೆ ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ಗಾಯ್ಸ್, ಇಲ್ಲಿವರೆಗೆ ನೋಡಿದಂತ ವಿಷಯ ಏನಪ್ಪಾ ಅಂತಾರೆ ಎಲ್ಲ ಅಕಾರ್ಡಿಂಗ್ ಟು ಥಿಯರಿ. ಹಾಗಾದ್ರೆ ನೀವು ಕಣ್ಣಾರೆ ಕಂಡಂತ ಒಂದು ದೃಶ್ಯನ ಹೇಳ್ತೀನಿ ನೋಡಿ. ಈಗೇನಪ್ಪಾ ಅಂತ ಹೇಳಿದ್ರೆ ಡೋರಾ ಒಂದು ಕಾರ್ಟೂನ್ ನಲ್ಲಿ ಬರುವಂತ ಒಂದು ಡೋರಾ ದ ಎಕ್ಸ್ಪ್ಲೋರರ್ ಒಂದು ಕಾರ್ಟೂನ್ ನಲ್ಲಿ ಬರುವಂತ ಒಂದು ಸ್ಟೋರೀಸ್ ನಲ್ಲಿ ಏನಪ್ಪಾ ಅಂತಾರೆ ಬಹಳಷ್ಟು ಬರೀ ಪ್ರಾಣಿಗಳೇ ಇದಾವೆ ಫ್ರೆಂಡ್ಸ್. ನೀವು ನೋಡಿರ್ಬೋದು ಆ ಮಂಗಗಳಾಗಿರ್ಬೋದು ಅಥವಾ ಒಂದು ಹೆತ್ತು ತರ ಇರೋ ಒಂದು ಶೇಪ್ ಅಲ್ಲಿ ಆ ಒಂದು ಗೊಂಬೆ ಆಗಿರ್ಬೋದು, ಅವೆಲ್ಲ ಏನಪ್ಪಾ ಅಂತಾರೆ ಕಲರ್ಫುಲ್ ಒಂದು ಮೂಮೆಂಟ್ ಅಲ್ಲಿ ಇರುತ್ತೆ. ಗಾಯ್ಸ್, ಈಗೇನಪ್ಪಾ ಅಂತಾರೆ ಡೋರಾ ಒಂದು ಮೆಮೊರಿ ಲಾಸ್ ಮಾಡ್ಕೊಂಡು ಬೆಡ್ ಮೇಲೆ ಮಲ್ಕೊಂಡಿದ್ದಾಳೆ. ಆದ್ರೆ ಅವಳಿಗೆ ಈ ಕಲರ್ಫುಲ್ ಒಂದು ಅನಿಮಲ್ಸ್ಗಳು ಮಾತ್ರ ಕಾಣಿದ್ರು. ಆದ್ರೆ ಅವಳಿರೋದೇನಪ್ಪಾ ಅಂತಾರೆ ಈ ಒಂದು ಕಾಡಲ್ಲಿದ್ದಾರೆ. ಆದ್ರೆ ಅವರಿಗೆ ಬ್ರಿಂಕ್ ಆಗ್ತಿರೋದೇನಪ್ಪಾ ಅಂತಾರೆ ಎಲ್ಲ ಕಾರ್ಟೂನ್ ರೀತಿಯಲ್ಲಿ ಇರುವಂತ ಈ ಒಂದು ಪ್ರಾಣಿಗಳು. ಗೈಸ್, ಹಾಗಾದ್ರೆ ನೀವೆಲ್ಲ ಇದೆಲ್ಲ ನೋಡಿರ್ಬೋದು. ಹಾಗಾದ್ರೆ ಡೋರಾ ಜೊತೆನೆ ಯಾವಾಗ್ಲೂ ಸಮೇತ ಡೋರಾ ಜೊತೆನೆ ಇರ್ತಾನೆ ಆ ಒಂದು ಬೂಟ್ಸ್ ಅನ್ನೋ ಒಂದು ಬೊಂಬೆ ಆಗಿರ್ಬೋದು. ಅದು ನಿಮಗೆ ತೋರಿಸ್ತಾ ಇರ್ಬೋದು ಒಂದು ಮಂಗ ರೀತಿಯಲ್ಲಿ ಇರುತ್ತೆ. ಆ ಮಂಗ ಬೇರೆ ಯಾರಲ್ಲ ಗಾಯ್ಸ್, ಏನಪ್ಪಾ ಅಂತಾರೆ ಆ ಡೋರಾ ಕೋಮಗೆ ಹೋಗಿರ್ತಾರಲ್ಲ ಆ ಒಂದು ಕೋಮನ ಸಮಯದಲ್ಲಿ ಏನಪ್ಪಾ ಅಂದ್ರೆ ಅವಳನ್ನ ಆರೈಕೆ ಮಾಡುವಂತ ಡಾಕ್ಟರ್ ಆ ಒಂದು ಬೂಟ್ಸ್ ಅಂತ ಹೇಳಿ. ಈ ಡಾಕ್ಟರ್ ಏನಪ್ಪಾ ಅಂತಾರೆ ಬೂಟ್ಸ್ ಇದ್ದಂಗೆ ಆ ಒಂದು ಡೋರಾಗೆ. ಅವಳು ಏನಾದ್ರೂ ಆ ಒಂದು ಟೈಮಲ್ಲಿ ಏನಾದ್ರೂ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಆದರೆ ಅಥವಾ ಏನಾದರೂ ಅವರಿಗೆ ಏನಾದರೂ ಸಡನ್ ಆಗಿ ಡೇಂಜರಸ್ ಆದರೆ ಏನಾದರೂ ಪ್ರಾಬ್ಲಮ್ ಆದರೆ ಆ ಒಂದು ಪ್ರಾಬ್ಲಮ್ನಲ್ಲಿ ಈ ಒಬ್ಬ ಡಾಕ್ಟರ್ ಏನಪ್ಪ ಅಂತಾರೆ ಅವಳಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಹಾಗಾಗಿ ಏನಪ್ಪ ಅಂತಾರೆ ಅವನು ಈ ಒಂದು ಬೂಟ್ಸ್ ಅನ್ನೋ ಒಂದು ಫ್ರೆಂಡ್ಸ್ ಲೆಕ್ಕಕ್ಕೆ ಬಂದಿರ್ತಾನೆ. ಅವಳು ಏನಪ್ಪಾ ಅಂತ ಹೇಳಿದ್ರೆ ಮಲ್ಕೊಂಡಿರ್ತಾಳೆ. ಏನಪ್ಪಾ ಅಂತಾರೆ 4 ಕೋಣೆ ಮಧ್ಯೆನೇ ಮಲ್ಕೊಂಡಿರ್ತಾಳೆ. ಹಾಗಾಗಿ ಏನಪ್ಪಾ ಅಂತಾರೆ ಅವಳ ಮೈಂಡಲ್ಲಿ ಬರೋದು ಒಂದೇ ಒಂದು ಡೋರಾ ದ ಎಕ್ಸ್ಪ್ಲೋರರ್ ಸ್ಟೋರಿ ಅಂತಾನೆ ಹೇಳ್ಬೋದು. ಗೈಸ್, ಹಾಗಾದ್ರೆ ನಾನು ನಿಮಗೆ ಮುಂಚೆನೆ ಈ ವಿಡಿಯೋ ಬರೋಕ್ಕಿಂತ ಮುಂಚೆನೆ ಹೇಳಿರೋದೇನಪ್ಪಾ ಅಂತಾರೆ ಈ ನರಿ ಒಂದು ಆತ್ಮದ ರೀತಿಯಲ್ಲಿ ಇರುತ್ತೆ, ಒಂದು ಶೈತಾನಿ ರೂಪದಲ್ಲಿ ಇರುತ್ತೆ. ಹಾಗಾದ್ರೆ ಅದನ್ನ ಹೇಳ್ತಾ ಇಲ್ಲಲ್ಲ ಸರ್ ಅಂತ ನೀವು ಕೇಳ್ಬೋದು. ಆದ್ರೆ ಗಾಯ್ಸ್, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆ ನರಿಯ ಬಂದ್ಬಿಟ್ಟು ಶೈತಾನ ರೂಪದಲ್ಲಿ ಇರುತ್ತೆ. ಹೇಗಂತ ಕೇಳ್ತೀರಾ, ನೀವು ದ ಡೋರಾ ಎಕ್ಸ್ಪ್ಲೋರರ್ ಒಂದು ಸ್ಟೋರಿನ ನೋಡಿರ್ತೀರಾ. ಅದ್ರಲ್ಲಿ ಬಂದ್ಬಿಟ್ಟು ಆ ನರಿ ಬಂದ್ಬಿಟ್ಟು ಫಸ್ಟ್ ಕದಿಯೋದೆ ಅವಳ ಒಂದು ಡೋರಾದ ಕೈಯಿಂದ ಏನಪ್ಪಾ ಅಂತಾರೆ ಒಂದು ಚಾವಿನ ಕದ್ಬಿಡ್ತದ್ದು. ಆಮೇಲೆ ಏನಪ್ಪಾ ಅಂತಾರೆ ಈ ಒಂದು ನರಿ ಆ ಒಂದು ಚಾವಿನ ಕದ್ದಾದ್ಮೇಲೆ ಇವರು ಆ ಒಂದು ಚಾವಿ ಕದ್ದಾದ್ಮೇಲೆ ಅಂತಲ್ಲ ಗಾಯ್ಸ್, ಏನಪ್ಪಾ ಅಂತಾರೆ ಯಾವುದೇ ಒಂದು ಐಟಮ್ ಆಗಿರ್ಬೋದು ಮತ್ತೆ ಡೋರಾ ಕಡೆ ಇರುವಂತ ಯಾವುದೇ ಒಂದು ವಸ್ತು ಆಗಿರ್ಬೋದು, ಈ ವಸ್ತುಗಳನ್ನ ಕದ್ದಾದ್ಮೇಲೆ ಆ ಒಂದು ಬೂಟ್ಸ್ ಆಗಿರ್ಬೋದು, ಡೋರಾ ಆಗಿರ್ಬೋದು ಮತ್ತೆ ಆ ಒಂದು ಫಾಕ್ಸ್ ಆಗಿರ್ಬೋದು, ಈ ಒಂದು ಡೋರಾ ಹಾಗೂ ಏನಪ್ಪಾ ಅಂತಾರೆ ಈ ಬೂಟ್ಸ್ ಆ ಒಂದು ಫಾಕ್ಸ್ ಅನ್ನ ಯಾವ ರೀತಿ ತಡಿತಾ ಇದ್ರು ನೀವು ನೋಡೇ ಇರ್ತೀರದ ಡೋರಾ ಎಕ್ಸ್ಪ್ಲೋರರ್ ಸ್ಟೋರಿಯಲ್ಲಿ. ಅದು ಬಂದ್ಬಿಟ್ಟು ಸ್ವೈಪರ್ ನೋ ಸ್ವೈಪರ್ ನೋ ಸ್ವೈಪರ್ ನೋ ಅಂತೇಳಿ ಸತತವಾಗಿ ಏನಪ್ಪಾ ಅಂತ ಹೇಳಿದ್ರೆ 3 ಬಾರಿ ಸಮೇತ ಏನಪ್ಪಾ ಅಂತ ಹೇಳಿದ್ರೆ ಕೂಗ್ತಾ ಇರ್ತಾರೆ. ಅಂದ್ರೆ ಆ ಒಂದು ನರಿ ಏನಪ್ಪಾ ಅಂತಾರೆ ಐಟಮ್ನ ಕದಿಬಾರ್ದು ಅಂತ ಹೇಳಿ. ಆದ್ರೆ ನೀವು ಆಲ್ಸಿಲ್ಲ, ಅವ್ರೇನಪ್ಪಾ ಅಂತಾರೆ ಆ ನರಿ ಏನಾದ್ರು ಬಂದು ಕದಿಯೋಬೇಕಾದ್ರೆ ಅವ್ರು ಹೇಳೋ ಆ ಒಂದು 3 ಟೈಮ್ ಮಾಡಿದಲ್ಲ ಅದೇನಪ್ಪಾ ಅಂತಾರೆ ಒಂದು ಯಾವುದೋ ಒಂದು ಆತ್ಮನ ಓಡಿಸೋ ರೀತಿಯಲ್ಲಿ ಇರುತ್ತೆ. ಇವೇನಪ್ಪಾ ಅಂತಾರೆ ಈ ಒಂದು ಇಂಗ್ಲಿಷ್ ಮೂವಿಗಳಲ್ಲಿ ನೋಡಿರ್ಬೋದು. ಅವ್ರು ಏನಪ್ಪಾ ಅಂತಾರೆ ಈ ಒಂದು ಆತ್ಮಗಳು ಏನಪ್ಪಾ ಅಂತಾರೆ ಯಾವ ರೀತಿ ಓಡಿಸ್ತಾರಪ್ಪ ಅಂತಾರೆ ಅವು ದೇವುಗಳಿಗೆ ಏನಪ್ಪಾ ಅಂತಾರೆ ಯಾವುದೋ ಒಂದು ಇಷ್ಟ ಆಗದ ವರ್ಡ್ ಏನಪ್ಪಾ ಅಂತಾರೆ ಅವ್ರು ಪದೇ 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 ರಿಪೀಟ್ ಮಾಡ್ತಾರೆ. ಆ ಒಂದು ವರ್ಡ್ ಕೇಳಿ ಆ ಆತ್ಮಗಳಿಗೆ ಇರಿಟೇಷನ್ ಫೀಲ್ ಆಗುತ್ತೆ. ಅವಾಗ ಆ ಒಂದು ದೇಹನ ಬಿಟ್ಟು ಆತ್ಮಗಳು ಎದುರಿ ಓಡೋಗ್ತವೆ. ಅದೇ ರೀತಿನೇ ಈ ಒಂದು ಡೋರಾ ಸಮೇತನೂ ಅಷ್ಟೇ ಆ ಒಂದು ಫಾಕ್ಸ್ ನ ಓಡಿಸೋದಕ್ಕೆ ಈ ಒಂದು ಮಂತ್ರನ ಪಠಿಸ್ತಾ ಇದ್ದು. ಗಾಯ್ಸ್, ಏನಪ್ಪಾ ಅಂತಾರೆ ನರಿಗೆ ಇವಳು 3 ಟೈಮ್ ಆ ರೀತಿ ಹೇಳ್ದಂಗೆ ನೀವು ಆ ಒಂದು ಕಾರ್ಟೂನ್ ಅಲ್ಲಿ ನೋಡಿರ್ಬೋದು. ಆ ಒಂದು ನರಿ ಏನಪ್ಪಾ ಅಂತಾರೆ ಅವರು 3 ಟೈಮ್ ಹೇಳಿದ್ರಪ್ಪ ಅಂತಾರೆ ಆ ಒಂದು ನರಿ ಏನಪ್ಪಾ ಅಂತಾರೆ ಸುಮ್ಮನೆ ಹೋಗ್ಬಿಡುತ್ತೆ.
ಆದ್ರೂ ಸಮೇತ ಬಿಡೋದಿಲ್ಲ. ಆ ನರಿ ಏನಪ್ಪ ಅಂತಾರೆ ಪದೇ ಪದೇ ಬರ್ತಾ ಇರುತ್ತೆ, ಈ ಹುಡುಗಿ ಏನಪ್ಪ ಅಂತಾರೆ ತೊಂದರೆನ ಕೊಡ್ತಾನೆ ಇರುತ್ತೆ. ಹಾಗಾದ್ರೆ ಈ ನರಿ ಏಕೆ ಅವಳಿಗೆ ಈ ಥರ ಒಂದು ಕಾಟನ ಕೊಡ್ತಾ ಇತ್ತು? ಗಾಯ್ಸ್, ಇಲ್ಲೇನಪ್ಪ ಅಂತಾರೆ ಮೇನ್ ರೀಸನ್ನು, ಈ ಒಂದು ಡೋರಾ ನಾರ್ಮಲ್ ಏನಪ್ಪ ಅಂತಾರೆ ಒಬ್ಳು ಹುಡುಗಿ ಆಗಿರ್ತಾರೆ, ಅಂದರೆ ಒಬ್ಳು ಮನುಷ್ಯರಾಗಿರ್ತಾರೆ. ಆದರೆ ಇವಳು ಒಂದು ಕೋಮಕ್ಕೆ ಹೋಗೋದ್ರಿಂದ ಅವಳು ಈ ಒಂದು ಗೇಮಲ್ಲಿ ಅವಳು ಟ್ರ್ಯಾಪ್ ಆಗಿದ್ದಾಳೆ, ಅಂದರೆ ಮೈಂಡಲ್ಲಿ ಈ ಒಂದು ಗೇಮ್ಗೆ ಟ್ರ್ಯಾಪ್ ಆಗಿದ್ದಾಳೆ. ಗೈಸ್, ನೀವು ನೋಡಿರ್ಬೋದು ಏನಪ್ಪ ಅಂತಾರೆ ಅವ್ರ ಮೈಂಡಲ್ಲಿ ಬಂದ ರೀತಿ ಏನಪ್ಪ ಅಂತಾರೆ ಈ ಒಂದು ನರಿನ ಅವಳು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಸ್ಟೋರಿನ ಬಿಲ್ಡ್ ಮಾಡ್ತಾಳೆ, ಅಂದರೆ ಇವಳು ಅಲ್ಲಿ ಆ ಒಂದು ಸ್ಟೋರಿಗೆ ಟ್ರ್ಯಾಪ್ ಆಗಿದ್ದಾಳೆ ಅಂತ ಹೇಳಿ. ನೀವು ನೋಡಿರ್ಬೋದು ಆ ಒಂದು ಕಾರ್ಟೂನಲ್ಲಿ ಇವಳು ಪದೇ ಪದೇ ಮಾಡಿರೋ ಕೆಲಸನೇ ಮಾಡ್ತಾ ಇರ್ತಾಳೆ, ಮತ್ತೆ ಹೋಗಿರೋ ಪ್ಲೇಸಿಗೆ ಹೋಗ್ತಾ ಇರ್ತಾಳೆ, ಅಡ್ವೆಂಚರ್ ಮಾಡಿರೋ ಒಂದು ಸೇಮ್ ಜಾಗದಲ್ಲಿ ಅಡ್ವೆಂಚರ್ನ ಮಾಡ್ತಾ ಇರ್ತಾಳೆ. ಬದಲಾಗಿ ಏನಪ್ಪ ಅಂತೇಳಿ ಇವ್ರು ಯಾವುದೋ ಒಂದು ಗೇಮ್ ಆಡ್ಲಿಕ್ಕೆ ಬಂದಿಲ್ಲ, ಅಥವಾ ಗೇಮಲ್ಲಿ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ ಅಲ್ಲ. ಈ ಒಂದು ಡೋರಾ ಬಂದ್ಬಿಟ್ಟು ಈ ಒಂದು ಗೇಮ್ನೇ ಆ ಒಂದು ಡೋರಾಗೆ ಟ್ರ್ಯಾಪ್ ಮಾಡಿದ್ದಾರೆ. ಹಾಗಾಗಿ ಏನಪ್ಪ ಅಂತಾರೆ ಡೋರಾ ಏನಪ್ಪ ಅಂತಾರೆ ಇದರಲ್ಲಿ ಕ್ಯಾರೆಕ್ಟರ್ ಅಲ್ಲ, ಒಂದು ಟ್ರ್ಯಾಪ್ ಆಗಿದ್ದಾಳೆ ಅಷ್ಟೇ. ಏನಪ್ಪ ಅಂತಾರೆ ಇನ್ನೊಂದು ವಿಷಯ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಾರೆ, ನೀವು ಹಳೆಯ ಒಂದು ಆ ಒಂದು ಡೋರಾ ಸ್ಟಾರ್ಟ್ ಆಗಬೇಕಾದ್ರೆ ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ರು. ಆ ರೂಮಿಗೆ ಕರ್ಕೊಂಡೋಗಿ ಏನಪ್ಪ ಅಂತಾರೆ ಟಿವಿಲಿ ಕರ್ಕೊಂಡು ಹೋಗ್ತಾ ಇದ್ರು. ಆ ಟಿವಿಲಿ ಏನಪ್ಪ ಅಂತಾರೆ ಒಂದು ಗೇಮ್ ಪ್ಲೇ ಆಗ್ತಿತ್ತು. ಆ ಡೋರಾನು ಸಮೇತ ಹಿಂಗೆ ಹೋಗ್ತಾ ಇದ್ಲು, ಮತ್ತೆ ಬೋಟ್ಸ್ ಸಮೇತ ಅವಳಿಂದನೇ ಹೋಗ್ತಾ ಇದ್ದ. ಆಮೇಲೆ ಒಂದು ಎತ್ತು ಬರ್ತಾ ಇತ್ತು ಫ್ರೆಂಡ್ಸ್, ಅದರಲ್ಲಿ ಆ ಒಂದು ಡೋರಾನ ಒಂದು ಎಕ್ಸ್ಪ್ಲೋರ್ ಅಲ್ಲಿ ಆ ಒಂದು ಎತ್ತು ಬರ್ತಾ ಇತ್ತು, ಅದು ಸಮೇತ ಆ ಒಂದು ಗೇಮ್ ಅಲ್ಲಿ ಹಾಡ್ತಾ ಇತ್ತು. ಈ ಒಂದು ಡೋರಾ ಕಾರ್ಟೂನ್ ಸ್ಟಾರ್ಟ್ ಆಗೋ ಫಸ್ಟಿಗೆ ಏನಪ್ಪ ಅಂತಾರೆ ಅಲ್ಲಿ ಸಮೇತ ಒಂದು ಗೇಮ್ ಪ್ಲೇ ಆಗ್ತಾ ಇರ್ತಿತ್ತು. ನೀವು ನೋಡಿರ್ಬೋದು ಈ ಗೇಮ್ ಆಡ್ಬೇಕಾದ್ರೆ ಆ ನರಿ ಏನಪ್ಪ ಅಂತಾರೆ ಬಚ್ಕೊಂಡು ನೋಡುತ್ತೆ. ಅವಾಗ ನರಿ ಅಲ್ಲಿದಾನ ಅಲ್ಲಿದಾನ ಅಂತೇಳಿ ಅದು ಒಂದು ಟ್ರೇಸ್ ಆಗ್ತಾ ಇರುತ್ತೆ. ಗೈಸ್, ಮುಂಚೆ ಒಂದು ಗೇಮ್ ಬರ್ತಾ ಇತ್ತು ಈ ಡೋರಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಅದರಲ್ಲಿ ಚೂಸ್ ಮಾಡಬೇಕಾಗಿತ್ತು, ಕ್ಯಾರೆಕ್ಟರ್ನ ಚೂಸ್ ಮಾಡಬೇಕಾಗಿತ್ತು. ಆ ಚೂಸ್ ಮಾಡಿರೋ ಕ್ಯಾರೆಕ್ಟರ್ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಪ್ಲೇಸಿಗೆ, ಆ ಒಂದು ಅಡ್ವೆಂಚರ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇರ್ತಿತ್ತು. ಆದರೆ ಯಾವಾಗಲೂ ಸಮೇತ ಬೇರೆ ಬೇರೆ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡ್ತಿತ್ತು, ಆದರೆ ಡೋರಾಗೆ ಮಾತ್ರ ಅದು ಒಂದು ಸೆಲೆಕ್ಟ್ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಈ ಡೋರಾ ಪದೇ ಪದೇ ಹೋಗಿರೋ ಜಾಗಕ್ಕೆ ಹೋಗ್ತಾ ಇದ್ಲು, ಪದೇ ಪದೇ ಎಕ್ಸ್ಪ್ಲೋರ್ ಮಾಡಿರೋ ಜಾಗನೇ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಿದ್ದು. ರೀಸೆಂಟಾಗಿ ಏನಪ್ಪ ಅಂತಾರೆ 1 ಇಯರ್ ಬ್ಯಾಕ್ ಏನಪ್ಪ ಅಂತಾರೆ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಡೋರಾ ದ ಲಾಸ್ಟ್ ಸಿಟಿ ಆಫ್ ಗೋಲ್ಡ್ ಅಂತ ಹೇಳಿ. ಆ ಒಂದು ಸಿನಿಮಾದಲ್ಲಿ ಏನಪ್ಪ ಅಂತಾರೆ ಡೋರಾ ಊಟ ಮಾಡಬೇಕಾದ್ರೆ ನಮ್ಮನ್ನೇ ನೋಡ್ತಾ ಇರ್ತಾಳೆ, ನಮ್ಮನ್ನು ನೋಡ್ಕೊಂಡೇ ಮಾತಾಡ್ತಾ ಇರ್ತಾರೆ. ಆದರೆ ಅಲ್ಲಿರೋಂಥ ಕ್ಯಾರೆಕ್ಟರ್ಗಳು ಏನಪ್ಪ ಅಂತಾರೆ ನಮ್ಮನ್ನು ನೋಡ್ತಾ ಇರೋದಿಲ್ಲ. ಆ ಒಂದೇನಪ್ಪ ಅಂತಾರೆ ಆ ಒಂದು ಮಿಡಲ್ ಆಫ್ ದಿ ಸ್ಟೋರಿಯಲ್ಲಿ ಏನಪ್ಪ ಅಂತಾರೆ ಡೋರಾ ಒಂದು ಪ್ಲೇಸ್ನ ಇನ್ನೊಂದು ಪ್ಲೇಸಿಗೆ ಆಡ್ತಾ ಇರ್ತಾಳೆ. ಅವಾಗ ಅಚಾನಕ್ ಆಗಿ ಕೆಳಗೆ ಬಿದ್ದುಬಿಡ್ತಾಳೆ. ಅವಾಗ ಆ ಒಂದು ಬೂಟ್ಸ್ ನೋಡಿ ಓಡೋಗಿ ನೋಡ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಈ ಒಂದು ಗೇಮ್ ಅಲ್ಲಿ ಫೇಲ್ ಆಗ್ತಾಳೋ ಮತ್ತೆ ಅದು ಏನಪ್ಪಾ ಅಂತಾರೆ ಇವಳ ಸ್ಟೋರಿ ಏನಪ್ಪಾ ಅಂತಾರೆ ಮತ್ತೆ ರಿಪೀಟ್ ಆಗ್ತಾ ಬರುತ್ತೆ. ಅದೇ ಅಡ್ವೆಂಚರ್ ಪ್ಲೇಸ್ ನ ತೋರಿಸ್ತಾ ಇರ್ತಾರೆ. ಹಾಗಾಗಿ ಏನಪ್ಪಾ ಅಂತಾರೆ ಈ ಒಂದು ಕಾರ್ಟೂನ್ ನಲ್ಲಿ ಡೋರಾ ಸಾಯೋದೇ ಇಲ್ಲ, ಬದುಕೋದೇ ಇಲ್ಲ. ಏನಪ್ಪಾ ಅಂತಾರೆ ಮಿಡಲ್ ಆಫ್ ದಿ ಸ್ಟೋರಿ ಆಫ್ ಡೋರಾ ಅಂತಾನೆ ಕರೀತಾರೆ. ಯಾಕಂದ್ರೆ ಡೋರಾ ಈ ಒಂದು ಗೇಮ್ ಅಲ್ಲಿ ಟ್ರ್ಯಾಪ್ ಆಗಿದ್ದಾಳೆ ಅಷ್ಟೇ. ಈ ಒಂದು ಗೇಮ್ ನ ಕ್ಯಾರೆಕ್ಟರ್ ಅಲ್ಲ ಅಥವಾ ಯಾವುದೇ ಒಂದು ಆಪ್ಷನ್ ಅಲ್ಲ. ಇವಳೇನಪ್ಪ ಅಂತಾರೆ ಗೇಮ್ ಅಲ್ಲಿ ಟ್ರ್ಯಾಪ್ ಆಗಿದ್ದಾಳೆ ಅಷ್ಟೇ. ಗೈಸ್, ಈಗೇನಪ್ಪ ಅಂತ ಹೇಳಿದ್ರೆ ಡೋರಾ ಸ್ಟೋರಿ ಬಂದ್ಬಿಟ್ಟು ಈ ರೀತಿ ಇದೆ. ನೀವೇನಾದ್ರೂ ಒಂದು ಡೋರಾ ಸ್ಟೋರಿನ ನೋಡಿದ್ರೆ ಅದರಲ್ಲಿ ನಿಮ್ಗೆ ಯಾವ ಒಂದು ಸ್ಟೋರಿ ರಿಯಲಿಸ್ಟಿಕ್ ಅನಿಸ್ತು? ಸಣ್ಣ ಮಕ್ಕಳಿದ್ದಾಗ ಈ ಒಂದು ಡೋರಾ ಕಾರ್ಟೂನ್ ನಾನು ನೋಡ್ತಿರ್ಬೇಕಾದ್ರೆ ನಿಮ್ಗೆ ಈ ಒಂದು ಡೋರಾ ಕ್ಯಾರೆಕ್ಟರ್ ನೋಡಿ ನಿಮ್ಗೆ ಯಾವುದೇ ಒಂದು ಬೇರೆ ತರ ಒಂಥರ ಫೀಲ್ ಬರ್ತಾ ಇರಲಿಲ್ವಾ? ಹಾಗಾದ್ರೆ ಈ ಡೋರಾ ಯಾರು? ನಿಮ್ಗೆ ಲಾಸ್ಟ್ ಕ್ವಶನ್ ಬರ್ಬೋದು. ಡೋರಾ ಯಾರಪ್ಪ ಅಂತಾರೆ ಆ ಒಂದು ಹುಡುಗಿ, ಅವಳು ಕೋಮದಲ್ಲಿ ಇರ್ತಾಳೋ ಆ ಒಂದು ಹುಡುಗಿ. ಇವಳೇನಪ್ಪ ಅಂತಾರೆ ಆ ಕೋಮದಲ್ಲಿದ್ದಾಗ ಇವಳು ಈ ಒಂದು ಗೇಮಿಗೆ ಟ್ರ್ಯಾಪ್ ಆಗಿರ್ತಾಳೆ. ಅಂದ್ರೆ ಇವಳು ಗೇಮ್ನ ಕ್ಯಾರೆಕ್ಟರ್ ಅಲ್ಲ, ಜಸ್ಟ್ ಏನಪ್ಪಾ ಅಂತಾರೆ ಟ್ರ್ಯಾಪ್ ಆಗಿರ್ತಾಳೆ. ಆಗೇನಪ್ಪ ಅಂತಾರೆ ಯಾರೋ ಒಂದು ಡೈರೆಕ್ಟರ್ಸ್ ಏನಪ್ಪ ಅಂತಾರೆ ಈ ಒಂದು ಸ್ಟೋರಿನ ತಗೊಂಬಂದು ಜನಗಳ ಮುಂದೆ ಇಡ್ತಾರೆ. ಆದರೆ ಇದಕ್ಕೆ ಯಾವುದೇ ಆದಂಥ ರಿಯಲಿಸ್ಟಿಕ್ ಎವಿಡೆನ್ಸ್ ಇಲ್ಲ. ಇದೇನಪ್ಪ ಅಂತಾರೆ ನಾರ್ಮಲ್ ಎಂಜಾಯ್ಮೆಂಟಿಗೋಸ್ಕರ ಈ ಒಂದು ಗೇಮ್ನ ಆಡಿಸ್ತಾ ಇರ್ತಾಳೆ. ಅಂದರೆ ತಾನಾಗೆ ತನ್ನ ಕ್ವಶನ್ ಕೇಳೋದು, ತಾನಾಗೆ ತಾನು ಎಪಿಸೋಡ್ ನೋಡೋದು, ಮತ್ತು ಪದೇ ಪದೇ ಹೋಗ್ತಾ ಇರೋ ಜಾಗಕ್ಕೆ ಹೋಗ್ತಾ ಇರೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಗಾಯ್ಸ್, ನಿಜವಾಗ್ಲೂ ಏನಪ್ಪ ಅಂತಾರೆ ಈ ಒಂದು ಥಿಯರೀಸ್ಗಳು ಏನಪ್ಪ ಅಂತಾರೆ ಯಾವುದೋ ಒಂದು ನಾನು ಇವತ್ತು ಹೇಳ್ದಲ್ಲ ಈ ಎಲ್ಲ ಥಿಯರೀಸ್ ಏನಪ್ಪ ಅಂತಾರೆ ಎಲ್ಲ ನಾನ್ ಕನ್ಫರ್ಮೇಷನ್ ಥಿಯರೀಸ್ ಆಗಿರ್ತವೆ. ಇವಕ್ಕೆ ಯಾವ ಸಮೇತ ಎವಿಡೆನ್ಸ್ ಅನ್ನೋದು ಇರೋದಿಲ್ಲ. ಈ ಒಂದು ಡೋರಾ ಕಾರ್ಟೂನ್ ಬಂದ್ಬಿಟ್ಟು ಯಾವುದೇ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ತಗೊಂಡು ಈ ಒಂದು ಡೋರಾ ಕಾರ್ಟೂನ್ನ ಮಾಡಿರ್ತಾರೆ. ಇದರ ನಿಜವಾದ ಸ್ಟೋರಿ ಏನಪ್ಪ ಅಂತಾರೆ ಇನ್ನೂವರೆಗೂ ಸಮೇತ ಯಾರಿಗೂ ಗೊತ್ತಿಲ್ಲ.
ಸ್ವೈಪರ್ ನೋ ಸ್ವೈಪಿಂಗ್ ಅಂತ ಅಂದ್ಕೊಂಡು ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಾದರೆ ನಿಮಗೆ ದ ಡೋರಾ ಎಕ್ಸ್ಪ್ಲೋರರ್ ಸ್ಟೋರಿ ಈ ಒಂದು ಸ್ಟೋರಿ ಹೇಗೆ ಅನ್ನಿಸ್ತು, ಮತ್ತು ನಿಮಗೆ ಮುಂದಿನ ಅಂಥ ಒಂದು ವಿಡಿಯೋಗಳಿಗೆ ನೀವು ಮುಂದಿನ ಬರುವಂಥ ವಿಡಿಯೋಗಳನ್ನ ಯಾವ ರೀತಿ ಸಪೋರ್ಟ್ ಮಾಡ್ತಿರೋ ಆ ಒಂದು ಸಪೋರ್ಟ್ ಮೇಲೆ ನಾನು ಈ ಥರ ಒಂದು ವೀಡಿಯೋಸ್ಗಳನ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಈ ವಿಡಿಯೋನ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಹಾಗೂ ಏನಪ್ಪ ಅಂತಾರೆ ನನ್ನ ಒಂದು ಮಾತಲ್ಲಿ ಏನಾದರೂ ತಪ್ಪು ಅನಿಸಿದರೆ ಅಥವಾ ಯಾವುದೋ ಒಂದು ಕಾಮೆಂಟ್ ಹಾಕೋದಿದ್ರೆ ಪ್ಲೀಸ್ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಹಾಕಿ ಗಾಯ್ಸ್. ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಾರೆ ಇದನ್ನು ಸರಿ ಮಾಡ್ಕೊಂಡು ನಾನು ಮಾತಾಡ್ತೀನಿ. ಆಯಿತು ಗಾಯ್ಸ್, ಓಕೆ, ಥ್ಯಾಂಕ್ಸ್ ಗಾಯ್ಸ್, ಬಾಯ್.